ಇವತ್ತು ರೇಷನ್ ಅಕ್ಕಿನ ಬಳಸಿ ತುಂಬಾ ರುಚಿಯಾಗಿರುವಂತಹ ಮಸಾಲ ಇಡ್ಲಿನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಸೊ ಖಂಡಿತ ಈ ರೆಸಿಪಿ ನೀವು ಮಾಡೂ ಇರಲ್ಲ, ತಿಂದೂ ಇರಲ್ಲ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ನೀವು ಒಂದು ಸಲ ಟೇಸ್ಟ್ ಮಾಡಿದರೆ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ. ಏನಿಲ್ಲ, ಒಂದು 5 ನಿಮಿಷದಲ್ಲಿ ಈ ಬ್ರೇಕ್ಫಾಸ್ಟ್ ರೆಸಿಪಿನ ನೀವು ಮಾಡ್ಕೋಬೋದು. ಸೊ ತುಂಬಾ ಸರಳವಾಗಿದೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಈ ರುಚಿಯಾಗಿರುವಂತಹ ಹೊಸ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಪ್ಯಾನ್ನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಗರಂ ಆಗಿದೆ. ಇವಾಗ ಎಣ್ಣೆ ಗರಂ ಆದಮೇಲೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೀವಿಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮ ಮಾಡ್ಕೋಬೋದು. ಇವಾಗ ಈ ಮೆಣಸಿನ್ಕಾಯಿ ನಾನು ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ಹಸಿ ವಾಸನೆ ಹೋದ್ಮೇಲೆ ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಓಕೆ, ಇವಾಗ ಈ ಈರುಳ್ಳಿ ಸ್ವಲ್ಪನೇ ಹಸಿ ವಾಸನೆ ಹೋಗಲಿ, ಅಲ್ಲಿ ತನಕ ಇದನ್ನು ನಾನು ಹುರ್ಕೊತಿದ್ದೀನಿ. ಓಕೆ, ಇವಾಗ ಈರುಳ್ಳಿ ಹಸಿ ವಾಸನೆ ಹೋಗಿದೆ. ಹಸಿ ವಾಸನೆ ಹೋದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪನೇ ಬೀನ್ಸು ಮತ್ತು ಒಂದು ಸ್ವಲ್ಪನೇ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಮತ್ತು 1 ಟೊಮೆಟೊ ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಓಕೆ ನೋಡಿ, 1 ಟೊಮೆಟೊ ಹಾಕ್ಕೊಂಡಿನಿ. ಇವಾಗ ಈ ಎಲ್ಲ ತರಕಾರಿ ಸ್ವಲ್ಪನೇ ಅಂದರೆ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ಸಾಫ್ಟಾಗಿ ಮಾಡ್ಕೋಬಾರ್ದು, ಜಸ್ಟ್ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ಇವಾಗ ಇದರದ್ದು. ಓಕೆ, ಒಂದು ಸ್ವಲ್ಪನೇ ಹಸಿ ವಾಸನೆ ಹೋಗಿದೆ. ಇವಾಗ ಇದು ಗರಂ ಇದೆಯಲ್ವ, ಸ್ವಲ್ಪ ತಣ್ಣಗಾಲಿ, ಹೀಗಾಗಿ ನಾನಿಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ನಾನಿಲ್ಲಿ ಒಂದು 2 ಗ್ಲಾಸ್ ರೇಷನ್ ಅಕ್ಕಿನ ನಾನು ಒಂದು 4ರಿಂದ 5 ತಾಸು ನೆನೆಸ್ಕೊಂಡು ತೊಗೊತಿದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊತಿದ್ದೀನಿ. ನೀವಿಲ್ಲಿ ಅಕ್ಕಿ ಯಾವುದು ಯೂಸ್ ಮಾಡೋದ್ರ ಭೀ ನಡೆಯುತ್ತೆ, ಅಂದರೆ ನಿಮ್ಮ ಮನೆಯಲ್ಲಿ ಯಾವ್ದು ಇರುತ್ತೆ ನೋಡಿ ಅದನ್ನೇ ಯೂಸ್ ಮಾಡ್ಕೋಬೋದು ಇದಕ್ಕೆ. ಓಕೆ, ಇವಾಗ ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಿನಿ. ಇವಾಗ ಇದನ್ನು ನಾನು ರುಬ್ಕೊತಿದ್ದೀನಿ. ಗಟ್ಟಿಯಾಗಿರಲಿ ಮತ್ತು ಸ್ಮೂತ್ ಆಗಿರಲಿ ಆ ರೀತಿ ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೋಬಾರ್ದು, ಯಾಕಂದರೆ ನಂತರ ಇದರಲ್ಲಿ ಒಂದು ಸ್ವಲ್ಪನೇ ಮೊಸರು ಹಾಕೋದಿರುತ್ತೆ. ಹೀಗಾಗಿ ಒಂದು ಸ್ವಲ್ಪನೇ ಗಟ್ಟಿಯಾಗಿ ರುಬ್ಕೊಳ್ಳಿ. ಓಕೆ ನೋಡಿ, ಎಲ್ಲ ರುಬ್ಕೊಂಡಾಗಿದೆ ಇವಾಗ ಗಟ್ಟಿಯಾಗಿ. ಇವಾಗ ಈ ಮಸಾಲಾನ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಮಸಾಲ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಮತ್ತು 1 ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ. ಇದು ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಓಕೆ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಇವಾಗ ಒಂದು 2-3 ಆಲೂಗಡ್ಡೆ ಬೇಯಿಸಿ ತುರ್ಕೊಂಡು ಹಾಕ್ಕೊತಿದ್ದೀನಿ. ಇದು ಆಲೂಗಡ್ಡೆ ಇದರಲ್ಲಿ ಮಿಕ್ಸ್ ಮಾಡದೆ ಹಾಕಬೇಕು. ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬಾ ರುಚಿಯಾಗಿ ಬರುತ್ತೆ ಈ ಬ್ರೇಕ್ಫಾಸ್ಟ್ ರೆಸಿಪಿ. ಇವಾಗ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನಾನಿಲ್ಲಿ 1 ಕಪ್ ಆಗುವಷ್ಟು ಮೊಸರು ಹಾಕ್ಕೊತಿದ್ದೀನಿ. ಇಲ್ಲಿ ಹುಳಿ ಮೊಸರು ಹಾಕಿದ್ರೆ ಭೀ ನಡೆಯುತ್ತೆ ನೀವು. ಮತ್ತು ಒಂದು ಸ್ವಲ್ಪನೇ ನೀರು ಹಾಕಿದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಸರಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇಡ್ಲಿ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿಯಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಓಕೆ ನೋಡಿ, ಇಡ್ಲಿ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನೋಡ್ತಿರ್ಬೋದು ಈ ರೀತಿಯಾಗಿರ್ಬೇಕು ಇದು ಹಿಟ್ಟು. ಇವಾಗ ಕೊನೆಯಲ್ಲಿ ಇದಕ್ಕೆ ನಾನು 1 ಚಮಚ ಆಗುವಷ್ಟು ಈನೋ ಪೌಡರ್ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ಅಡುಗೆ ಸೋಡಾ ಕೂಡ ಹಾಕೋಬೋದು. ನಾನಿಲ್ಲಿ 1 ಚಮಚ ಆಗುವಷ್ಟು ಈನೋ ಪೌಡರ್ ಹಾಕ್ಕೊತಿದ್ದೀನಿ. ಈ ಗ್ರೀನ್ ಪಾಕೆಟಲ್ಲಿ ಬರುತ್ತೆ ನೋಡಿ ಅದನ್ನೇ ಹಾಕ್ಕೊಳ್ಳಿ. ಇವಾಗ ಮೇಲೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಲಾಸ್ಟ್ ಮೂಮೆಂಟ್ನಾಗೆ ಹಾಕೋಬೇಕು ನೀವು ಇಲ್ಲಿ ಈನೋ ಪೌಡರ. ಓಕೆ, ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಸಣ್ಣ ಪ್ಯಾನ್ ಇಟ್ಕೊಂಡು ತಟ್ಕ ಕೊಡ್ತೀವಲ್ಲ ಆ ಪ್ಯಾನ, ಅದರಲ್ಲಿ ಒಂದು 2-3 ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಈ ರೀತಿ ಒಂದು ಸ್ವಲ್ಪನೇ ಹಿಟ್ಟು ಹಾಕ್ತಿದ್ದೀನಿ, ಒಂದು ಅರ್ಧ ಚಮಚ ಆಗುವಷ್ಟು. ಜಾಸ್ತಿ ಹಾಕೋಬಾರ್ದು, ಯಾಕಂದರೆ ನಾವು ಇನ್ನೂ ಹಾಕಿರ್ತೀವಲ್ಲ ಅದು ಉಬ್ಬುತ್ತೆ. ಓಕೆ, ಇವಾಗ ಸ್ಲೋ ಗ್ಯಾಸ್ನಲ್ಲಿ ಒಂದು 20 ಸೆಕೆಂಡ್ ಆಗೋ ತನಕ ಇದಕ್ಕೆ ಬಿಡ್ತಿದ್ದೀನಿ. 20 ಸೆಕೆಂಡ್ ಆಗಿದೆ. ಇವಾಗ ಇದಕ್ಕೆ ಮತ್ತೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ಉಲ್ಟಾ ಹಾಕ್ತಿದ್ದೀನಿ. ವಾವ್ ನೋಡಿ, ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ. ನಾವು ಆಲೂ ಹಾಕಿರ್ತೀವಲ್ಲ, ಹೀಗಾಗಿ ಈ ರೀತಿ ಕಲರ್ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಮೇಲಿನ ಲೇಯರ. ನಿಮ್ಮಲ್ಲಿ ಈ ರೀತಿ ಪ್ಯಾನ್ ಇಲ್ಲ ಅನ್ನೋದಾದರೆ ನೀವು ಇದರಲ್ಲಿ ಫಡ್ ಕೂಡ ಹಾಕೋಬೋದು ಅಥವಾ ಉತ್ತಪ್ಪ ಕೂಡ ಈ ರೆಸಿಪಿಯಲ್ಲಿ ಮಾಡ್ಕೋಬೋದು. ಅಂದರೆ ಈ ಒಂದೇ ಹಿಟ್ಟಲ್ಲಿ ಈ 3 ರೆಸಿಪಿನ ನೀವು ಮಾಡ್ಕೋಬೋದು. ಎಷ್ಟು ಸರಿಯಾಗಿ ಕಲರ್ ಬಂದಿದೆ ನೋಡಿ. ಆಲೂಗಡ್ಡೆ ಹಾಕಿರ್ತೀವಲ್ಲ, ಹೀಗಾಗಿ ಮೇಲಿನ ಲೇಯರ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇದ್ರದ್ದು ತುಂಬಾ ರುಚಿಯಾಗಿ ಬರುತ್ತೆ ಈ ಬ್ರೇಕ್ಫಾಸ್ಟ್ ರೆಸಿಪಿ. ಓಕೆ ನೋಡಿ, ನಾನು ಇನ್ನೊಂದು ಕೂಡ ಹಾಕಿದ್ದ, ಒಂದು 20 ಸೆಕೆಂಡ್ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಬಿಟ್ಟಿದ್ದ. ಮತ್ತು ಮೇಲೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ಉಲ್ಟಾ ಹಾಕ್ತಿದ್ದೀನಿ ಅದಕ್ಕೆ. ವಾವ್ ನೋಡಿ, ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ. ಮತ್ತು ಒಂದು ಕೆಳಗಡೆ ಒಂದು 20 ಸೆಕೆಂಡ್ ಆಗೋ ತನಕ ಬಿಡ್ತಿದ್ದೀನಿ. ಮತ್ತು ಮೊದಲೇ ಹೇಳಿದ ಹಾಗೆ ಇದೇ ಹಿಟ್ಟಿನಲ್ಲಿ ನೀವು ಫಡ್ ಕೂಡ ಮಾಡ್ಕೋಬೋದು, ಅಥವಾ ನೀವು ಉತ್ತಪ್ಪ ಕೂಡ ಮಾಡ್ಕೋಬೋದು, ಅಥವಾ ಈ ರೀತಿ ಮಸಾಲ ಇಡ್ಲಿ ಕೂಡ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ತುಂಬಾ ರುಚಿಯಾಗಿ ಬಂದಿದೆ ಈ ಬ್ರೇಕ್ಫಾಸ್ಟ್ ರೆಸಿಪಿ. ಓಕೆ, ಏನು ಕನ್ಫ್ಯೂಷನ್ ಇಲ್ಲ ಅನ್ನೋದಾದರೆ ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.